ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು 3ನೇ ವಾರದ ವೈಭವಲಕ್ಷ್ಮಿ ಪೂಜೆ. 2 ವಾರ ವಿಡಿಯೋ ಮಾಡಿಲ್ಲ, ಯಾಕಂದರೆ ಪದೇ ಪದೇ ಅದನ್ನೇ ಮಾಡಬೇಕಲ್ಲ ಅಂತಂದು. 3ನೇ ವಾರದಂದು ಬೇರೆ ಆಗುತ್ತೆ, 4ನೇ ವಾರದ ಸೀರೆ ಇಟ್ಟು ಪೂಜೆ ಮಾಡೋದಾಗುತ್ತೆ. ಹಾಗಾಗಿ 3ನೇ ವಾರದ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು 3ನೇ ವಾರದ ವೈಭವಲಕ್ಷ್ಮಿ ಪೂಜೆ. ಇವಾಗ ಸ್ನಾನ ಆಯಿತು, ರೆಡಿಯಾಗಿ ಬಂದೆ, ಎಲ್ಲ ಪಾತ್ರೆ ಎಲ್ಲ ಬೆಳಗಿಟ್ಟಿದ್ದೀನಿ. ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ ಬರ್ರಿ. ಫಸ್ಟ್ ಹೋಗಿ ದೇವ್ರ ಮುಂದೆ ವಿಭೂತಿ ಕುಂಕುಮ ಹಚ್ಕೊಂಡ್ಬರ್ಬೇಕು. ನಮ್ಮಮ್ಮ ಯಾವಾಗಲೂ ಹೇಳತ್ತಿರ್ತಾರೆ. ಪಾತ್ರೆ ಎಲ್ಲ ಬೆಳಗ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ಟೆ ಮಾಡ್ಕೊಂಡು ಹಾಂ ಹಾಂ ಎಲ್ಲರೂ ಮುಗ್ಸ, ಯಾರ ಹಂಗೆ ತೊಗೊಂಡ್ರು ಮುಗ್ಸ. ಕಳಸ ರೆಡಿ ಮಾಡ್ಕೊಳ್ಳೋಣ. ತುಂಬಿದ ಕಾಯಿಗೆ 1 ರೂಪಾಯಿ ಹಾಕಬೇಕು, ಚೆನ್ನಾಗಿ ಒಳ್ಳೆಯದಾಗುತ್ತೆ. ಕಾಯಿದ ತಕ್ಷಣ ನಮ್ಮಮ್ಮ ಇವಾಗಲೂ ಹೇಳ್ತಾಳೆ, ಕೊಳ್ಳ ಯಾವುದಾದ್ರೂ ಬಂಗಾರದ ಸಾಮಾನು ಹಾಕ್ಕೊಂಡಿರ್ತೀವಲ್ಲ ಅದನ್ನೇ ಹಾಕಬೇಕು ಅಂತ ಹೇಳ್ತಾ ಇದ್ದಾಳೆ. ತಾಳಿ ನತ್ತು ಬಿಟ್ಟು ಹಾಕಬೇಕು. ಕಾಳು ಬತ್ತಿ ಒಳಗೆ ಹಾಕ್ತಾರೆ ನಮ್ಮ ಕಡೆ. ಚಿಂದೆ ಬತ್ತಿ ಕೆಳಗೆ ಸರಿದು ದೀಪ ಶಾಂತ ಆಗಬಾರ್ದು ಅನ್ನೋಕ್ಕೆ ಅಕ್ಕಿ ಕಾಳು ಹಾಕ್ತಾರೆ. ಇದು ಕಳಶ ತುಂಬೋದು. 5 ಎಲೆ ತಗೋಬೇಕು. ಅಡಿಕೆ ಬೆಟ್ಟಾಡೋದೊಂದು ಇದಾಯಿತು. ಇವಾಗ ಉಡಿ ಸಾಮಾನು ರೆಡಿ ಮಾಡ್ಕೋಬೇಕು. ಹೋ ಯಾರು ಅಲ್ಲಿ ಯಾರು ಅದರ ಉಲ್ಟಾಗಿರ್ಬೋದು ಇಲ್ಲ ಅಂದರೆ ಹಿಡಿದು ಇದು ಕುಡಿ ಸಾಮಾನು ಅಂತಾರೆ. ಕೊಬ್ಬರಿ ಬಟ್ಲ, ಬೆಲ್ಲ, ಅಕ್ಕಿ, ಉತ್ತತ್ತಿ, ತಾಯಿ, ಅಡಿಕೆ ಬೆಟ್ಟ, ಬಳಿ. ಇದು ಉಡಿ ಸಾಮಾನು. ಅಡಿಕೆ ಎಲೆ, 2 ತುತ್ತಿ, ಅಡಿಕೆ ಎಲೆ, ಉತ್ತತ್ತಿ, ಸ್ವಲ್ಪ ಅಕ್ಕಿ, ಬಾಳೆಹಣ್ಣು, ಅಲ್ಲೆಲ್ಲ ರೆಡಿ ಮಾಡಿಟ್ಟು ಬಂದೆ. ಇಲ್ಲಿ ದೇವ್ರ ಕೋಣೆ ಕ್ಲೀನ್ ಮಾಡ್ಕೋಬೇಕು. ಇದು ವೈಭವಲಕ್ಷ್ಮಿ ಪೂಜಾ ಪುಸ್ತಕ. ಇದು ನಾನು ಮದುವೆ ಆಗಿ ಸ್ವಲ್ಪ ಹೊಸರಲ್ಲಿ ಅಮ್ಮ ನನಗೆ ಉಡಿ ತುಂಬಿದ್ಲು. ಆವಾಗ ಪೂಜೆ ಮಾಡಿದ್ದಿಲ್ಲ. ನಾನು ಬಾಡಿಗೆ ಮನೆಯಲ್ಲಿದ್ವಿ, ಮಾಡೋಕ್ಕಾಗಲಿಲ್ಲ. ಸೊ ಬೇರೆ ಕೆಲಸ ಅವು ಇವು ಆಗ್ತಿತ್ತು, ಮಾಡಲಿಲ್ಲ. ಇವಾಗ ಸ್ವಂತ ಮನೆಗೆ ಬಂದಿದ್ದೆ, 4-5 ವರ್ಷ ಆಯಿತು ಇವಾಗ ನಾವು ಈ ಮನೆ ಸ್ವಂತ ಮನೆಗೆ ಬಂದಿದ್ದೆ. ಸೊ ಅವಾಗಿಂದ ಈ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ಶ್ರಾವಣ ಮಾಸದಲ್ಲಿ ಈ ಪೂಜಾನ ಪುಸ್ತಕ ತುಂಬಿದ್ದನ್ನು ಇಟ್ಟು ಪೂಜೆ ಮಾಡಿ ಆಮೇಲೆ ಇದನ್ನು ಓದಬೇಕು. ಇವಾಗ ದೀಪ ಹಚ್ಬಿಡೋಣ. ಬೇಳೆ ಕುದಿದಿದ್ದಾವು, ಅದಕ್ಕೆ ಸ್ವಲ್ಪ ಗ್ಯಾಸ್ ಆನ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀನಿ, ಜಾಸ್ತಿ ಮಾಡಲ್ಲ. ಬೇಳೆ ಎಡೆ ರೆಡಿ ಆಯಿತು. ಬೇಳೆ ಸಾಂಬಾರಿಗೆ ಕುದಿಸಿಟ್ಟಿದ್ದೆ, ಅದಕ್ಕೆ ಬೆಲ್ಲ ಹಾಕಿ ಬೆಲ್ಲದ ಬೇಳೆ ಮಾಡ್ಕೊಂಡಿದ್ದೀನಿ.
ಕಡ್ಡಿ ಹೆಚ್ಚಿ ಕಾಯಿ ಹೊಡಿಬೇಕು. ಇರ್ತಾವೆ ಅದನ್ನು ಓದಬೇಕು ಪೂಜೆ ಆಗಿಂದ. ಕಾರ್ಯಕ್ರಮ ಯಾಕಂದರೆ ಪ್ರತಿ ವಾರನೂ ಅದೇ ಥರ ಮಾಡ್ತೀವಲ್ಲ, ಹಾಗಾಗಿ 2 ವಾರದ ವೀಡಿಯೋ ಮಾಡಲಿಲ್ಲ. 3ನೇ ವಾರದ್ದು ಈ ಥರ ಮಾಡಿದೆ. 4ನೇ ವಾರಕ್ಕೆ ಒಂದು ಸೀರೆ ತೊಗೊಂಬಂದಿದ್ದೀನಿ. ಸೀರೆನ ಏರಿಸ್ಬೇಕು. ಇದು 3ನೇ ವಾರದ ವಿಡಿಯೋ. 4ನೇ ವಾರಕ್ಕೆ ಸೀರೆ ಏರಿಸಿದರೆ ಪೂಜೆ ಮುಕ್ತಾಯ ಆಗುತ್ತೆ. ಬಂಗಾರದ ಇದನ್ನು ತಾಳಿ ಮತ್ತು ನತ್ತು ಇವೆರಡು ಬಿಟ್ಟು ಲಕ್ಷ್ಮವ್ಗೆ ನಮ್ಮ ಮೈ ಮೇಲಿರೋ ಬಂಗಾರನೇ ಹಾಕಬೇಕು, ಅಂದರೆ ಒಳ್ಳೇದಂತ ನಮ್ಮಮ್ಮ ನನಗೆ ಹೇಳಿದ್ದಾಳೆ. ಹಾಗಾಗಿ ನಾನು ಚೈಂಜಳಿ ಯಾವಾಗಲೂ ನಾನು ಹಾಕ್ಕೊಂಡಿರ್ತೀನಲ್ಲ, ಅದನ್ನೇ ನಾನು ಲಕ್ಷ್ಮವ್ಗೆ ಹಾಕ್ತೀನಿ. ಅದನ್ನೇ ಮತ್ತೆ ಏನು ಮಾಡ್ತೀನಿ, ನೆಕ್ಸ್ಟ್ ಡೇ ನಾಳೆ ಬೆಳಗ್ಗೆಗೆ ದೇವ್ರೆಲ್ಲ ತೆಗಿಬೇಕಾದ್ರೆ ಅದನ್ನ ನಾನು ಹಾಕ್ಕೊಂಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಈಗೆಲ್ಲ ಪೂಜೆ ಆಯಿತು, ಎಲ್ಲ ಮುಗೀತು. ಬೆಳಗ್ಗೆ ಹೂ ಏರ್ಸೋಣ. ಇನ್ನೂ ಬಂದಿಲ್ಲ, ಇಲ್ಲಿಗೂ ಹರ್ಕೊಂಬಂದಿದ್ದಾರೆ. ಅವು ಇನ್ನೂ ಬರೋಕ್ಕೆ ಲೇಟ್. ಅವು ಎಲ್ಲ ಬೆಳಗ್ಗೆಯಿಂದ ಸ್ನಾನ ಮಾಡಿ ಒಂದು ಗ್ಲಾಸ್ ನೀರು ಕೂಡ ಕುಡಿಯಲ್ಲ, ಏನೂ ಕುಡಿಯಲ್ಲ ನಾನು. ಈಗೆಲ್ಲ ಪೂಜೆ ಆಯಿತು. ಇವಾಗ ನೀರು ಕುಡಿಬೇಕು. ಕಾಯಿ ಹೊಡೆದಿದ್ದು ನೀರು ಇದಾವೆ, ಇವನ್ನೇ ಕುಡಿಯೋಣ ರೀ. ಹುಟ್ಟಿದ್ದವೆ ಇದು ನನ್ನ ಸೀರೆ. ದೇವ್ರ ಪೂಜೆಗೆಲ್ಲ ಮನಸ್ಸಿಗೆ ತುಂಬ ಖುಷಿ ಆಯಿತು. ಇವಾಗ ಬೆಳಗ್ಗೆ 7:30 ನಾನು ಎದ್ದಿದ್ದೆ 5:30ಗೆ. ಬೆಳಿಗ್ಗೆ 5:30ಗೆ ಎದ್ದು ಎಲ್ಲ ಹೊರಗಡೆ ಇದು ಮಾಡಿಕೊಂಡು ಪಾತ್ರೆ ಬೆಳಕೊಂಡು ಸ್ನಾನ ಮಾಡ್ಕೊಂಬಂದು ಪೂಜೆ ಸ್ಟಾರ್ಟ್ ಮಾಡಿದೆ. 7:30 ಆಯಿತು, ಎಲ್ಲ ಪೂಜೆನ ಆಯಿತು. ತುಂಬ ಖುಷಿ ಆಯಿತು. 4ನೇ ವಾರಕ್ಕೆ ಸೀರೆ ತಂದಿದ್ದೀನಿ. ಅದನ್ನ ಸೀರೆ ತೋರಿಸ್ಬೇಕು, ಬಟ್ ನಾಳೆ ಯಾವಾಗ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೀವು ಖುಷಿಯಾಗಿರಿ, ನಾನು ಖುಷಿಯಾಗಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬು, ಲೈಕು, ಶೇರು, ಕಮೆಂಟ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.